ಸಂಪುಟ ವಿಸ್ತರಣೆಗೆ ರಾಹುಲ್ ಗಾಂಧಿಯವರು ಒಂದು ಹೊಸ ಫಾರ್ಮುಲಾವನ್ನು ಕಂಡುಕೊಂಡಿದ್ದಾರೆ. ಸಂಪುಟ ಸೇರೋದಕ್ಕೆ ರಾಹುಲ್ ಗಾಂಧಿಯವರ ಹತ್ರ ಒಂದು ಮಾನದಂಡ ಇದೆ. ಸೊ ಈಗ ಒಂದು ಕಡೆ ಎಲ್ಲರೂ ಕೂಡ ಆಕಾಂಕ್ಷಿಗಳಾಗಿದ್ದಾರೆ. ಪಟ್ಟಿಯಂತೂ ಉದ್ದ ಇದೆ. ಯಾರು ಕೊಡಬೇಕು, ಯಾರಿಗೆ ಬಿಡಬೇಕು, ಯಾರನ್ನು ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಬೇಕು, ಯಾರಿಗೆ ಬೇಡ ಅನ್ನೋದು ಗೊಂದಲಗಳಿದೆ. ಆದರೆ ಮಾನದಂಡ ಇದೆ ರಾಹುಲ್ ಗಾಂಧಿಯವ್ರ ಹತ್ರ. ಆ ಮಾನದಂಡ ಪಾಸ್ ಆದವ್ರಿಗೆ ಮಾತ್ರ ಮಂತ್ರಿಗಿರಿ. ತಮ್ಮದೇ ಮೂಲಗಳ ಮೂಲಕ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಶಾಸಕರ ಮೌಲ್ಯಮಾಪನ ಮಾಡಿಸಿದ್ದಾರಂತೆ ರಾಹುಲ್ ಗಾಂಧಿಯವರು. ಆ ಏನು ರಿಸಲ್ಟ್ ಏನಿದೆ, ಮಾನದಂಡದ ವರದಿ ಏನಿದೆ, ಆ ಮೌಲ್ಯಮಾಪನದ ವರದಿಯನ್ನು ಇಟ್ಟುಕೊಂಡು ಯಾರಿಗೆ ಸಚಿವ ಸ್ಥಾನ ಕೊಡಬೇಕು, ಯಾರಿಗೆ ಬೇಡ ಅನ್ನೋದನ್ನು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋದು ಈಗ ಸಿಗ್ತಾ ಇರುವಂಥ ಮಾಹಿತಿ. ತಮ್ಮದೇ ಪ್ರತ್ಯೇಕ ಲಿಸ್ಟ್ ಸಿದ್ಧಪಡಿಸಿಕೊಂಡಿದ್ದಾರಂತೆ ರಾಹುಲ್ ಗಾಂಧಿ ಅವರು. ಸಿಎಂ ಡಿ.ಕೆ. ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಬಿ.ಕೆ. ಹರಿಪ್ರಸಾದ್ ಅವರ ಪಟ್ಟಿಗೆ ಆದ್ಯತೆ ಇಲ್ಲವೇ ಇಲ್ಲ. ರಾಹುಲ್ ಗಾಂಧಿ ಅವರ ಪಟ್ಟಿಯಲ್ಲಿದ್ದವರಿಗೆ ಮಾತ್ರ ಮಂತ್ರಿಗಿರಿ ಸಿಗುತ್ತೆ. ಈ ಬಗ್ಗೆ ಸುಳಿವು ನೀಡಿದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು. ಚೌಕಟ್ಟು ಹಾಕಿಕೊಟ್ಟು ಪಟ್ಟಿ ತಯಾರಿಸುವಂತೆ ಸೂಚನೆ ಕೊಟ್ಟಿದ್ರು. ಕಳೆದ ಬಾರಿಯೇ ರಾಜ್ಯ ನಾಯಕರಿಗೆ ರಾಹುಲ್ ಗಾಂಧಿ ಅವರು ಸೂಚನೆ ಕೊಟ್ಟಿದ್ರಂತೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತು, ಯಾವಾಗಲೂ ಕೂಡ ರಾಜ್ಯ ನಾಯಕರು ಒಂದು ಪಟ್ಟಿಯನ್ನು ತಗೊಂಡು ಹೋಗ್ತಾರೆ. ಹೈಕಮಾಂಡ್ ಆ ಪಟ್ಟಿಯಲ್ಲಿ ಒಂದಷ್ಟು ಬೇಕು ಬೇಡ ಅನ್ನೋದ್ರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಆದರೆ ಈಗ ನೋಡ್ತಾ ಇದ್ರೆ ಯಾರ ಪಟ್ಟಿಯೂ ಕೂಡ ಅಕ್ಸೆಪ್ಟ್ ಆಗೋದಿಲ್ಲ. ಅವ್ರ ಹತ್ರ ಒಂದು ಪಟ್ಟಿ ಆಲ್ರೆಡಿ ರೆಡಿ ಆಗಿದೆ. ಒಂದಷ್ಟು ಮಾನದಂಡ ಮೌಲ್ಯಗಳನ್ನು ಇಟ್ಟುಕೊಂಡು ಒಂದು ಫಾರ್ಮುಲಾ ಇಟ್ಟುಕೊಂಡು ಅದನ್ನು ತಯಾರು ಮಾಡಿದ್ದಾರೆ ಅಂತೇಳಿ. ಹೌದಾ, ಹೀಗೆ ಆಗ್ತಾ ಇದೆಯಾ? ನಾಗೇಂದ್ರ ಬಾಬು, ಈ ಹಿಂದೆ ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ರಚನೆ ಆಗಬೇಕು ಅಂದ್ರೆ ಅಥವಾ ವಿಸ್ತರಣೆ ಆಗಬೇಕು ಅಂತಂದು ಹೇಳಿದ್ರೆ ರಾಜ್ಯದ ನಾಯಕರು, ಮುಖ್ಯಮಂತ್ರಿಗಳಾದಂಥವರು ಮತ್ತೆ ಕೆಪಿಸಿಸಿ ಅಧ್ಯಕ್ಷರಾದಂಥವರು ಮತ್ತೆ ಹಿರಿಯರು ಇವರೆಲ್ಲರೂ ಕೂಡ ತೆಗೆದುಕೊಂಡು ಹೋದಂತ ಪಟ್ಟಿಯಲ್ಲಿ ಇದ್ದಂತ ಹೆಸರುಗಳು ಹೈಕಮಾಂಡ್ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ರು. ಹೈಕಮಾಂಡ್ ಮುಂದೆ ಇವರಿಗೆ ಯಾಕೆ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನೋಂತ ಒಂದಷ್ಟು ಮನವರಿಕೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಪ್ರಾಥಮಿಕ ಹಂತದ ಮಾಹಿತಿಗಳನ್ನು ಕೂಡ ಕೊಡ್ತಿದ್ರು. ಅದಾದ ನಂತರದಲ್ಲಿ ಪಟ್ಟಿ ಫೈನಲ್ ಆಗ್ತಾ ಇತ್ತು. ಇದೀಗ ರಾಹುಲ್ ಗಾಂಧಿಯವರು ಮತ್ತು ಸೇರಿದಂತೆ ಕಾಂಗ್ರೆಸ್ನ ಹೈಕಮಾಂಡ್ ಈಗ ತಮ್ಮ ಕ್ಯಾಬಿನೆಟ್ ವಿಸ್ತರಣೆಯ ಶೈಲಿಯನ್ನ ಬದಲಾವಣೆ ಮಾಡಿಕೊಂಡಂತೆ ಕಾಣಿಸ್ತಾ ಇರುವಂತದ್ದು. ಪ್ರಮುಖವಾಗಿ ರಾಹುಲ್ ಗಾಂಧಿಯವರು ರಾಜ್ಯದಲ್ಲಿ ತಮ್ಮದೇ ಆದಂತಹ ಮಾಹಿತಿಯನ್ನ ಒಂದಷ್ಟು ಕ್ರೋಢೀಕರಿಸಿಕೊಂಡಿದ್ದಾರೆ. ಖಾಸಗಿ ಏಜೆನ್ಸಿಗಳ ಮೂಲಕ ಮಾಹಿತಿಯನ್ನ ಸಂಗ್ರಹ ಮಾಡಿಕೊಂಡು ಅವರದ್ದೇ ಆದಂತಹ ಒಂದು ಚೌಕಟ್ಟಿನ ಹಿನ್ನೆಲೆಯಲ್ಲಿ ಅವ್ರದೇ ಆದ ರಾಹುಲ್ ಗಾಂಧಿ ಅವರ ಒಂದು ಪ್ಯಾರಾಮೀಟರ್ಗಳೇನಿದಾವೆ ಆ ಪ್ಯಾರಾಮೀಟರ್ಗಳನ್ನ ಅನ್ವಯಕವಾಗಿ ಸಾಕಷ್ಟು ಒಂದಷ್ಟು ಲಿಸ್ಟ್ ಅನ್ನ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಆ ಲಿಸ್ಟ್ ಅನ್ನ ಹಿಡಿದುಕೊಂಡು ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ಅವರು, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು 3 ಜನ ಕೊಟ್ಟಂತ ಹೆಸರುಗಳ ಲಿಸ್ಟು ಕೂಡ ಅವರ ಮುಂದಿದೆ. ಈಗ ಹಿಂದೆ ಈ ನಾಯಕರ ಅಭಿಪ್ರಾಯವನ್ನು ಕೂಡ ಕ್ರೋಢೀಕರಿಸಿಕೊಂಡು ರಾಹುಲ್ ಗಾಂಧಿಯವರ ಪಟ್ಟಿಯಲ್ಲಿ ಯಾರ ಹೆಸರಿದೆಯೋ ಅವರಿಗೆ ಸಚಿವ ಸ್ಥಾನ ಅನ್ನುವಂಥ ವಿಚಾರ ಸಾಕಷ್ಟು ಚರ್ಚೆಯಲ್ಲಿ ನಿನ್ನೆಯಿಂದನೂ ಕೂಡ ಸಾಕಷ್ಟು ಕೇಳಿ ಬರ್ತಾ ಇರುವಂಥದ್ದು. ಅಂದ್ರೆ ಮೊದಲಿಗೆ ರಾಜ್ಯ ನಾಯಕರ ಅಭಿಪ್ರಾಯವನ್ನ ಪಡೀತಿದ್ರು. ಅವರ ಅಭಿಪ್ರಾಯದ ಆಧಾರಿತವಾಗಿಯೇ ಒಂದಷ್ಟು ಸಚಿವ ಸಂಪುಟ ರಚನೆ ವಿಸ್ತರಣೆ ಆಗ್ತಾ ಇತ್ತು. ಇದೀಗ ಅದರಲ್ಲಿ ಕೊಂಚ ಬದಲಾವಣೆ ಆಗಿದೆ. ರಾಜ್ಯ ನಾಯಕರ ಅಭಿಪ್ರಾಯ, ಮತ್ತೊಂದು ಕಡೆಗೆ ರಾಹುಲ್ ಗಾಂಧಿಯವರು ಹಾಕಿಕೊಟ್ಟಂತ ಚೌಕಟ್ಟು, ಅದರ ಜೊತೆಗೆ ರಾಹುಲ್ ಗಾಂಧಿಯವರ ಒಂದಷ್ಟು ಮಾನದಂಡಗಳಿದ್ದಾವೆ. ಆ ಮಾನದಂಡಗಳ ಆಧಾರಿತವಾಗಿಯೇ ಈಗ ಸಚಿವ ಸಂಪುಟ ವಿಸ್ತರಣೆ ಆಗುವಂತ ಎಲ್ಲಾ ಸಾಧ್ಯತೆಗಳು ಇದಾವೆ. ಹೀಗಾಗಿನೇ 3 ಜನ ನಾಯಕರು ಕೂಡ ತಮ್ಮದೇ ಆದಂತಹ ಪಟ್ಟಿಯನ್ನ ರಾಹುಲ್ ಗಾಂಧಿ ಅವರಿಗೂ ಕೂಡ ತಲುಪಿಸಿದ್ದಾರೆ. ಅಂತಿಮವಾಗಿ ರಾಹುಲ್ ಗಾಂಧಿಯವರ ಯಾರ ಹೆಸರಿನ ಮುಂದೆ ಇವರು ಓಕೆ ಅಂತ ಹೇಳ್ತಾರೆ ಅಂತವರಿಗೆ ಸಚಿವ ಸ್ಥಾನ ಸಿಗುವಂತ ಎಲ್ಲಾ ಸಾಧ್ಯತೆಗಳು ಇದಾವೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ.